ಸರ್ ಅದು ತಲೆಯಲ್ಲಿ ಒಂದು ಸ್ವಲ್ಪ ಸಿಸ್ಟ್ ಟೈಪ್ ಬಂತು, ಅದನ್ನ ಸರ್ಜರಿ ಮಾಡಿಸಿದ್ವಿ. ಅದನ್ನ ಬಯೋಪ್ಸಿ ಕೊಟ್ಟಾಗ ಪಾಸಿಟಿವ್ ಬಂತು. ಫೈನಲಲ್ಲಿ ಅದು ಗೊತ್ತಾದಾಗ 4th ಸ್ಟೇಜು. ಬಟ್ ಕಿಮೋಥೆರಪಿ ಕೊಡ್ಬೋದು, ಬಟ್ ಸರ್ಜರಿ ಮಾಡುವುದು ಯಾವುದೇ ಅವಶ್ಯಕತೆ ಇಲ್ಲ. ಬಟ್ 4th ಸ್ಟೇಜ್ಗೆ ಹೋಗಿದೆ, ಒಂದು ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳಿದ್ರು ಸರ್. ಅದು ಸಿಸ್ಟ್ ಬಂದು ಒಂದು 6 to 7 months ಆಯ್ತು ಸರ್. ಅದು ಸರ್ಜರಿ ಮಾಡೋದಕ್ಕೆ ಹೆಡ್ಡಲ್ಲಿ ಒಂದು 2-3 months ಆಗೋಯ್ತು. ಅದಾದಮೇಲೆ ಇದೊಂದು 3 months ಆಯ್ತು ಎಲ್ಲ ಅಬ್ಸರ್ವೇಷನ್ ಮಾಡಲಿಕ್ಕೆ. ಫೈನಲಿ ನಮಗೆ ಗೊತ್ತಾಗಿದ್ದು ಒಂದು 15 days ಬ್ಯಾಕಲ್ಲಿ. ಟೋಟಲಿ ಹೆಡ್ಡಲ್ಲಿ ಸಿಸ್ಟ್ ಬಂದು ಅದು ಪಾಸಿಟಿವ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಬಾಡಿಯಲ್ಲಿ ಮತ್ತು ಸ್ಕೆಲಿಟನ್ ಮೇಲೆ ಸ್ಪ್ರೆಡ್ ಆಗಿರೋದ್ರಿಂದ ಟೋಟಲ್ ಬಾಡಿ ಸ್ಪ್ರೆಡ್ ಆಗಿದೆ. ಇದು 4th ಸ್ಟೇಜಲ್ಲಿದೆ. ಮತ್ತು ಅವರು ನಮಗೆ ಹೇಗಿದ್ದಾರೆ ಅಂದರೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಯಾವುದೇ ಥರದವ್ರಿಗೆ ತೊಂದರೆ ಕಾಣ್ತಾ ಇಲ್ಲ, ಮತ್ತು ಯಾವುದೇ ಸಿಮ್ಟಮ್ಸು ಕಾಣ್ತಾ ಇಲ್ಲ. ಅದರಿಂದ ನಮಗೆ ಸಿಮ್ಟಮ್ಸ್ ಕಾಣದೇ ಇರೋದನ್ನ ಥೆರಪಿ ಕೊಟ್ಟು ಮತ್ತು ಅವ್ರಿಗೆ ತೊಂದರೆ ಆಗೋದು ಬೇಡ. ಫಸ್ಟ್ ಒಂದು ಟೈಮ್ ಇದನ್ನ ಈಗ ಅಲ್ಲೇ 4th ಸ್ಟೇಜ್ ಅಂತ ಹೇಳ್ಬಿಟ್ಟಿದ್ದಾರೆ, ಓನ್ಲಿ ಮ್ಯಾನೇಜಬಲ್ ಅಂತ. ಇಲ್ಲೂ ಮ್ಯಾನೇಜಬಲ್ ಮಾಡಿ ಒಂದು ಪ್ರಯತ್ನ ಮಾಡೋಣ. ಎಷ್ಟು ದಿನ ಇರ್ತಾರೆ ಅಷ್ಟು ದಿನಕ್ಕೆ ಗುಣ ಆಗ್ತದೆ ಅನ್ನೋದೊಂದು ಇಲ್ಲಿ ಬಂದು ನಂಬಿಕೆ ಇದೆ.